ನಿಮ್ಮ ಗಂಡ ಎಲ್ಲಿ ಕೆಲಸ ಮಾಡ್ತಾರೆ? ಇದ್ರಾಗೇನು ಇದರಲ್ಲಿ ಹೌದಮ್ಮ, KSRTC ಡ್ರೈವರ್ ತೀರೋದ್ರೆ ಯಾವಾಗ ತೀರೋದ್ರು? ಅದೇ ಅರ್ಜಿ ಹಾಕಬೇಕು, ಸೀನಿಯರಿಟಿ ಮೇಲೆ ಆಗುತ್ತೆ. ಕೇಳ್ಕೊಳ್ಳಮ್ಮ, ಸೀನಿಯರಿಟಿ ಮೇಲೆ ಆಗುತ್ತೆ. ಬಂದು ಕೊಡೋ ಡೀಟೇಲ್ಸ್ ನಿಮಗೆ. ಅಲ್ಲಮ್ಮ, ಕಂಡಕ್ಟರ್ ಪೋಸ್ಟ್ ನಿಮಗೆ ಕೊಡಕ್ಕೆ ರೆಡಿ ಇದಾರಲ್ಲ? ಸೆಕ್ಯೂರಿಟಿ ಕೊಡ್ತೀವಿ ಸರ್. ನಮ್ಮ ಅತ್ತಿ ನಾಮಿನಿ ಇರೋದ್ರಿಂದ ಕೊಡಲ್ಲ. ನಾಮಿನಿ ಯಾರಿದ್ದಾರೆ? ತಾಯಿ ಸರ್ ನಾಮಿನಿ ಮಾಡಿಬಿಡ್ತಾರೆ ಬಿಫೋರ್ ಮ್ಯಾರೇಜ್. ಅವ್ರ ನಾಮಿನಿ ತಾಯಿ ದಿವಸ ಮಾಡ್ತಾರೆ. ಮದುವೆ ಆದ್ಮೇಲೆ ಅವ್ರ ನಾಮಿನಿ ಮಾಡಿರಲ್ಲ, ಅದು ತಾಯಿ ಹೆಸರು ಇರ್ತದೆ. ಈ ತಾಯಿ ಒಂದು ನನಗೆ ಬೇಡ, ಇವರು ಕೊಡ್ಬೋದು ಅಂತ ಅವ್ರು ಒಂದು ಲೆಟರ್ ಕೊಡ್ಬೇಕು. ತಾಯಿ ಕೊಟ್ಟರೆ ಮತ್ತೆ ಕೊಡ್ತಾರ? ಕೊಡ್ತಾರೆ. ಅವ್ರು ಕೋಡಿ ಬರ್ತಲ್ಲ, ಏನಿಲ್ಲ ಆಸ್ತಿ ಬರ್ಕೊಡೋದು. ಅವ್ರಿಗೆ ಏನು ಆಸ್ತಿ ಇದೆ? 7 ಎಕರೆ ಹೊಲ ಐತಿ. ಮಾವ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇದ್ದಾರೆ ದೊಡ್ಡಪ್ಪ. ಅಲ್ಲಮ್ಮ, 7 ಎಕರೆ ಯಾರ್ದು ಆಸ್ತಿ? ನಮ್ಮ ಮನೆ ಹದಿನೈದು ಬಂದತ್ತ ಮತ್ತೆ ಅದನ್ನ ಸಹಿ ಮಾಡಿಕೊಟ್ರೆ ಅವ್ರು ತಗೊಂಡು ಬಿಟ್ಟು ಕೊಟ್ರೆ ನಿಮ್ಗೆ ಅದನ್ನು ಕೊಡ್ತೀವಿ ಅಂತ ಈಗ ಶಾಲೆ ಫೀಸ್ ಬಾಡಿಗೆ ಮನೆ ಜೀವನ ಮಾಡ್ತಾರೆ. ಅಲ್ಲಮ್ಮ, ಇದು ಈ ಸಮಸ್ಯೆ ನಾನು ಬಗೆಹರಿಸಕ್ಕೆ ಬರಲ್ಲ. ನಿಮ್ಮ ಅತ್ತೆದು ನಿನ್ನ ಮಗಗೆ ಬೇಕಿದ್ರೆ ವ್ಯವಸ್ಥೆ ಮಾಡಿಕೊಡ್ತೀನಿ ನಾನು. ನನ್ನ ಮಗಿಗೆ ಅಷ್ಟೇ ಮಾಡ್ತೀನಿ. ಏನು ಓದ್ತದೆ ನಮ್ಮ? 3ನೇ ಕ್ಲಾಸ್. ಕೊಡಮ್ಮ, ಇಲ್ಲಿ ಅರ್ಜಿ ಕೊಡಿ. ಎಲ್ಲಿ ಓದ್ತದಾನೆ? ಸೆಂಟ್ ಜಾನ್ ಸ್ಕೂಲಾಗ ಓದ್ತೇನ್ರಿ ನಾನು. ಅಲ್ಲಮ್ಮ, ನಿನಗೆ ತೊಂದರೆ ಇದ್ದಂತೆ ಮತ್ತು ಪ್ರೈವೇಟ್ ಶಾಲೆಗೆ ಹಾಕಿ ನೀನೆ? ಇಲ್ರಿ, ನಾನು ಗಾರ್ಮೆಂಟ್ಸ್ಗೆ ಹೋಗ್ತಾನೆ ಅಂತ ಹಾಕಿದ್ರು. ಅಲ್ಲಮ್ಮ, ನಾನು ಕೇಳ್ತಿರೋದು ನಿಮಗೆ ತೊಂದರೆ ಇತ್ತು. ನಾನು ಓದಿಸ್ತೀನಿ ಇಲ್ಲ ಅಂತಲ್ಲ. ನಾವು ಹೈಯರ್ ಎಜುಕೇಷನ್ ಮಕ್ಕಳಿಗೆ ಓದಿಸ್ತೀವಿ. ನೀನು ಸಣ್ಣ ಮಗ ಓದಿಸಲ್ಲ, ಹೆಂಗೆ ನಿಮ್ಗೆ ತೊಂದರೆ ಐತೆ. ಬಟ್ ನೀನು ಪ್ರೈವೇಟ್ ಸ್ಕೂಲ್ ಹಾಕಿದ್ರೆ ಹೆಂಗೆ ಅಂತ ಕೇಳಿದೆ ನಾನು. ಸರ್, ನಾನು ಗಾರ್ಮೆಂಟ್ಸಲ್ಲಿ ದುಡ್ಕೊಂಡು ಆಯ್ತಮ್ಮ, ಈಗ ನೆಕ್ಸ್ಟ್ ಇಯರ್ ಏನು ಮಾಡ್ತೀಯಾ? ನಾನು ಮುಂದಿನ ವರ್ಷ ಗೌರ್ಮೆಂಟ್ ಸ್ಕೂಲ್ ಹಾಕ್ಸಮ್ಮ, ನಾನು ಓದಿಸ್ತೀನಿ. ಅದು ನಮ್ದು ಕೊಡು, ಡೀಟೇಲ್ಸ್ ಕೊಡಿ. ಏನೈತೆ ನಾನು ಡೀಟೇಲ್ಸ್ ಈ ಒಂದು ಅರ್ಜಿನ ಕೊಡ. ಮತ್ತೆ ಇಲ್ಲಿ ಬರೆದು ಕೊಡು. ಇಲ್ಲೇ ಇದ್ದೀನಿ, ಇಲ್ಲೇ ಮೇಲೆ ಇದ್ದೀನಿ, ಬರೆದು ಕೊಡು.